ಆತ್ಮೀಯರೇ, ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜ್ಞಾನ ಕಲಿತ ಅನೇಕರಿಗೂ ಕಂಡರಿಯದ ಸತ್ಯ ಈ ಜಗತ್ತಿನಲ್ಲಿ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಕಣ್ಣಿಗೆ ಕಾಣದ, ಸ್ಪರ್ಶಕ್ಕೆ ನಿಲುಕದ, ಕಿವಿಗೆ ಕೇಳದ ಅನೇಕ ವಿಚಾರಗಳಿವೆ. ಒಮ್ಮೊಮ್ಮೆ ಅದನ್ನ ನಂಬಲೇಬೇಕಾಗತ್ತೆ. ಅಂತಹ ರಹಸ್ಯವನ್ನ ಭೇದಿಸಿ ನೋವಿನಲ್ಲಿ ಇರುವವರಿಗೆ ನಗುವನ್ನ ತರುವ ವಿಭಿನ್ನ ಕಾರ್ಯಕ್ರಮವೇ ಇಂದಿನ ಜನ್ಮ ಜನ್ಮಾಂತರ. ಹೇಳಿ. ನನ್ನ ಹೆಸರು ಅಶ್ವಥ್ ಅಂತ. ಅಶ್ವಥ್, ಓಕೆ. ಇವರು ಅಶ್ವಥ್ ಬೆಂಗಳೂರಿನ ಐಟಿ ಕಂಪನಿಯೊಂದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಈತ ಅನುಭವಿಸುತ್ತಿರುವ ಯಾತನೆ ನಿಜಕ್ಕೂ ವಿಚಿತ್ರ. ಚೆನ್ನಾಗಿ ಓದಬೇಕು, ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಿಸ್ಕೋಬೇಕು ಎಂದೆಲ್ಲ ಕನಸನ್ನ ಕಟ್ಟಿಕೊಂಡಿದ್ರು. ಆದರೆ ಅಂದುಕೊಂಡಿದ್ದನ್ನ ಬುಡಮೇಲು ಮಾಡಿದ್ದು ಅಶ್ವಥ್ಗೆ ಸಾಲು ಸಾಲಾಗಿ ಬಂದ ತೊಂದರೆಗಳು. ನನಗೆ ಸ್ಟಡಿ ಮಾಡೋಕ್ಕೆ ಹೋದಾಗ ಒಂದು ಫುಲ್ ಫೋರ್ಸ್ ಬಂದಂಗೆ ಆಗಿ ಫುಲ್ ತಲೆಯೆಲ್ಲ ಹಿಡ್ದಂಗಾಗಿ ನನಗೇನು ಒಂಥರ ಬ್ಲಾಂಕ್ ಸ್ಕ್ರೀನು. ನಾನು ಏನು ಓದೋಕ್ಕೆ ಆಗ್ತಿರಲ್ಲ, ಸುಮ್ಮನೆ ವಿಪರೀತ ಸಿಟ್ಟು. ಆಮೇಲೆ ಓದೋಕ್ಕೆ ಫುಲ್ ಬ್ಲಾಂಕ್ ಆಯ್ತಾಯಿತ್ತು. ನನಗೆ ಎಷ್ಟೇ ಒಂದು ಅರ್ಧ ಗಂಟೆಯಲ್ಲಿ ಓದೋದು, ಒಂದು 3 to 4 hours ಓದಿದ್ರು ಅರ್ಥ ಆಗ್ತಿರ್ಲಿಲ್ಲ. ಆದರೂ ಕಷ್ಟಪಟ್ಟು ನಾನು ಏನು ಫೀಲಿಂಗೇ ಇರಲಿಲ್ಲ. ಸುಮ್ಮನೆ ಯೂಶ್ವಲಿ ಇದು ಮಾಮೂಲಿ ಪ್ರಾಬ್ಲಮ್ಮು ಅಂತ ಅಂದ್ಬಿಟ್ಟು ಹಾಗೆ ಓದಲಿಕ್ಕೆ ಟ್ರೈ ಮಾಡಿದೆ. ಬಟ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬ ಲೋ ಆಯಿತು ಸರ್. ಅವತ್ತು ಸ್ಟಾರ್ಟ್ ಆಯಿತು. ಆಗ ಸ್ವಲ್ಪ ಆಯಿತು, ನಿದ್ರೆ ಬರ್ತಾ ಇರಲಿಲ್ಲ, ಸಿಕ್ಕಾಬಿಟ್ಟೆ ನರ್ವ್ಸ್ ಫುಲ್ ಆಗೋದು, ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ. ಮತ್ತು ಅಲೋನ್ ಇನ್ಸ್ಟ್ರಕ್ಷನ್ಸ್ ಬಂದಾಗ ಆಗೋದು ಒಳಗಡೆಯಿಂದ, ನೀನು ಒಬ್ಬನೇ ಇರಬೇಕು. ಕಣ್ಣು ಹಿಂಗಂತಂದರೆ ಇದೇ ಇರಲಿಲ್ಲ, ಮೋಷನ್ ಹಿಂಗೆ ಗೋಡೆ ಹೊಡೆದು ಬಿಡಿಸ್ಕೋಬೇಕಾಗಿತ್ತು. ಗೋಡೆ ಹೊಡ್ಕೋತಾ ಇದ್ದೆ. ಓಕೆ. ಹಾಗಾಗಿ ಫೈನಲಿ ಏನೂ ಓದೋಕ್ಕೆ ಆಗಲಿಲ್ಲ. ಒಂದು ಜಸ್ಟ್ ಪಾಸ್ ಆದೆ. ಆ್ಯಕ್ಚುಲಿ ಒಂದು 4 ಸಬ್ಜೆಕ್ಟ್ ಇದ್ದಿದ್ದು. ಆವತ್ತಿಂದ ಸ್ಟಾರ್ಟ್ ಆಯಿತು ಸರ್. ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, 4 ಜನ ನೋಡೋಕ್ಕಾಗ್ತಿರ್ಲಿಲ್ಲ, ಬರೀ ನಿದ್ದೆ. ಫುಲ್ಲು ಮಾರ್ನಿಂಗ್ 10:30, 11 o'clock ಆದರೂ ನಿದ್ದೆ ಮಾಡ್ತಾಯಿದ್ದೆ. ಹೇಳಲಿಕ್ಕಾಗ್ತಿರ್ಲಿಲ್ಲ. ಪ್ರಯಾಣ ಅಂದರೆ ಭಯ, ಮಾತಾಡೋಕ್ಕಾಗ್ತಿರಲಿಲ್ಲ. ವಿಪರೀತ ಭಯ. ನಾಲ್ಗೆಲ್ಲ ಒಣಗಿ ಫುಲ್ಲು ಎಷ್ಟು ನೀರು ಕುಡಿದ್ರೂ ನಾಲ್ಗೆ ಒಣಗೋಗೋದು, ಹಸಿವಿಲ್ಲದೆ ಇದ್ದಂಗೆ ಆಗೋದು. ಹಾಗಾಗಿ ಒಂದು 5 years ಹೀಗೆ ಎಲ್ಲ ನನ್ನದೇ ಪ್ರಾಬ್ಲಮ್ ಅಂದ್ಕೊಳ್ತಾಯಿದ್ರು. ಈವನ್ ನಮ್ಮ ಮನೇಲಿ ನಂಬ್ತಿರ್ಲಿಲ್ಲ. ನಿಮಗೆ ಸಮಸ್ಯೆ ನೀವು ಮನೇಲಿ ಹೇಳ್ಕೊಂಡ್ರೆ ಯಾರೂ ನಂಬ್ತಿರ್ಲಿಲ್ಲ ಸರ್. ಅದಾದಮೇಲೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಸೈಕ್ಯಾಟ್ರಿಸ್ಟ್ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. 2.5 years ತಗೊಂಡೆ. ಬಟ್ ನಿದ್ರೆ ಬರ್ತಾಯಿತ್ತು. ಅವ್ರು ಆ್ಯಕ್ಚುಲಿ ರಾತ್ರಿ ನಿದ್ರೆ ಬರ್ಲಿಕ್ಕೆ ಟ್ಯಾಬ್ಲೆಟ್ ಕೊಡ್ತಾಯಿದ್ರು, ಬೆಳಿಗ್ಗೆ ಅಪ್ಪಾಗ್ಲಿಕ್ಕೆ ಟ್ಯಾಬ್ಲೆಟ್ ಕೊಡ್ತಾಯಿದ್ರು. ಅವರು ಅಬ್ಸೆಸಿವ್ ಕಂಪಲ್ಷನ್ ಡಿಸಾರ್ಡರ್ ಅಂತ ಹೇಳಿದರು. ಅಂತ ಹೇಳಿಬಿಟ್ಟು ಇದು ಗೀಳು ಮನೋರೋಗ ಅಂದ್ಬಿಟ್ಟು ಬುಕ್ಸ್ ಎಲ್ಲ ಕೊಟ್ಟರು. ಓದ್ದೆ, ಅದೇನು ನನಗೆ ಹೆಲ್ಪ್ ಆಗಲಿಲ್ಲ ಸರ್. ಅದಾದಮೇಲೆ ಕೆಲವು ನನ್ನ ಸೆಲ್ಫ್ ಇದರಿಂದ ಅಸ್ಟ್ರಾಲಜರ್ನ ಇದು ಮಾಡಿದೆ. ಅಸ್ಟ್ರಾಲಜರ್ಸು ಟೆಂಪಲ್ಸ್ಗೆ ಹೋಗು, ಹಾಗೆ ಮಾಡು, ಹೀಗೆ ಮಾಡು ಅಂತೆಲ್ಲ ಹೇಳಿದರು. ಮತ್ತು ಅವರು ಏನೇನೋ ನಾವು ಪೂಜೆ ಎಲ್ಲ ಮಾಡ್ತೀವಿ ಅಂದರು, ಅದನ್ನು ಪೂಜೆ ಮಾಡಿಸಿದ್ವಿ. ಬಟ್ ಆವಾಗಲೂ ಏನೂ ನನಗೆ ರೆಡ್ಯೂಸ್ ಆಗಲಿಲ್ಲ. ಇದು ಫುಲ್ಲು ಅವರು ಡೋಸು ನಿಲ್ಲಿಸ್ಬಿಡು ನೀನು, ಸಾಕು, ಇದು ಎಕ್ಸಿಡ್ ಆಗುತ್ತೆ ಅಂತ ಹೇಳಿದ್ರು. ಓಕೆ. ಅಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ನಿಲ್ಲಿಸಿ ಅಂತ ಅವರೇ ಹೇಳಿದ್ರು. ಹೌದು ಸರ್. ಓಕೆ. ಕೊನೆಗೆ ನನ್ನ ಜೀವನ ಮುಗೀತು ಅಂದ್ಕೊಂಡು ಎಲ್ಲ ಇನ್ನು ಜೀವನ ಮುಗ್ದೋಯ್ತು. ನಮ್ಮ ಮನೆಯವರೆಲ್ಲ ಡಿಸೈಡ್ ಮಾಡಿಬಿಟ್ರು ಮುಗ್ದೋಯ್ತು ಅಂತ. ಬಟ್ ಇನ್ಫ್ಯಾಕ್ಟ್ ನಾನು ಹೇಳಬೇಕಂದ್ರೆ ಮೊದಲು ನಾನು ರೇಖಿ ಮತ್ತು ಇವರು ಸ್ಪಿರಿಟ್ ಇದೆಲ್ಲ ಹೀಲ್ ಮಾಡ್ತಾರಲ್ಲ, ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದೆ ಸರ್. ಬಟ್ ಅದೇನು ಯೂಸ್ ಆಗಲಿಲ್ಲ ಸರ್. ಅದು ಎಸ್ಪೆಷಲಿ ನೋವ್ಸು ತುಂಬ ಹಿಡಿಯುತ್ತೆ ಸರ್. ತುಂಬ ನರಗಳ ದೌರ್ಬಲ್ಯತೆ ರೀತಿಯಲ್ಲಿ ಎಳೆದು ಹಿಡಿಯುತ್ತೆ ಅಂತ ನಿಮ್ಮ ಅನುಭವ? ಹೌದು ಸರ್. ಕಳೆದ 14 ವರ್ಷಗಳಿಂದ ವಿಚಿತ್ರ ಸಮಸ್ಯೆಗಳಿಗೆ ಸಿಲುಕಿರುವ ಅಶ್ವಥ್ ಕಂಡ ದೇವಸ್ಥಾನಗಳು, ಆಸ್ಪತ್ರೆಗಳು ಅಲ್ಲದೆ ಜ್ಯೋತಿಷಿಗಳನ್ನು ಭೇಟಿ ಮಾಡಿದ್ದಾಯ್ತು. ಪ್ರಯೋಜನ ಅನ್ನೋದು ಏನೂ ಆಗಲಿಲ್ಲ. ಇನ್ನೇನು ಇವರ ಜೀವನದ ಕತೆ ಮುಗಿದ ಅಧ್ಯಾಯ ಎಂದುಕೊಂಡವರು ಮನೆಯವರು. ಆ ಸಂದರ್ಭದಲ್ಲಿ ಕೊನೆಯ ಪ್ರಯತ್ನವಾಗಿ ಅಶ್ವಥ್ ಕಾಲಿಟ್ಟಿದ್ದು ನಮ್ಮ ಜನ್ಮ ಜನ್ಮಾಂತರ ವೇದಿಕೆಗೆ. ಈಗ ನಿಮ್ಮ ಈ ಸಮಸ್ಯೆಯನ್ನು ಹೊತ್ತು ಈ ಜನ್ಮ ಜನ್ಮಾಂತರ ವೇದಿಕೆಗೆ ಬಂದಿದ್ದೀರಿ. ನೋಡೋಣ, ಈಗ ನಿಮ್ಮನ್ನೇ ಯೋಗ ನಿದ್ರೆಗೆ ಒಳಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೇ ಆಳವಾದ ಯೋಗ ನಿದ್ರೆಗೆ ಹೋದರೆ ನಿಮ್ಮ ಸಮಸ್ಯೆಯ ಮೂಲ ನಿಮ್ಮಿಂದಾನೇ ಗೊತ್ತಾಗುತ್ತೆ.
ಒಂದು ವೇಳೆ ನೀವು ಆ ಯೋಗ ನಿದ್ರೆಗೆ ಹೋಗಲಿಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಬೇರೆಯವರನ್ನು ಯೋಗ ನಿದ್ರೆಗೆ ಒಳಪಡಿಸಿ ನಿಮ್ಮ ಸಮಸ್ಯೆಯನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕೊಡೋ ಪ್ರಯತ್ನ ಮಾಡಿ. ಅಂದರೆ ಈಗ ನೀವು ಯಾವ ರೀತಿ ಮಾಡ್ತೀರಂತ ತೋರಿಸ್ಲಿಕ್ಕೆ ಸಾಧ್ಯನಾ ಈಗ ನೀವು?